ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀವಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಜೂನ್ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಓಕೆ? ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಶುಭ ಫಲಗಳು ಒಳಿತಾಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಜೂನ್ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಅನುಕೂಲಕರವಾಗಿರುವಂತಹ ಫಲಗಳಿದೆ ಅನ್ನೋದು ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಜೂನ್ ಮಾಸದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಈ ಗುರುಗ್ರಹ ಅನ್ನೋದು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ರಾಹು ಕೇತುಗಳು 18 ತಿಂಗಳ ಕಾಲ, ಮುಖ್ಯವಾಗಿ ರಾಹು ಕುಂಭ ರಾಶಿಯಲ್ಲಿ ಜನ್ಮ ರಾಶಿಯಾಗಿ ಮಾಡಿ 12 ತಿಂಗಳು ಅಂದರೆ 18 ತಿಂಗಳ ಕಾಲ ರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಕುಂಭರಾಶಿಯವರಿಗೆ ಜೂನ್ ಮಾಸದಲ್ಲಿ ಅನ್ನುವಂತಹ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಈ ರಾಹು ಗ್ರಹ ಜನ್ಮದಲ್ಲಿ ಲಗ್ನದಲ್ಲಿ ಅಂದರೆ ಸಂಚಾರ ಮಾಡ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಒಂದು ರೀತಿ ಧೈರ್ಯ, ಆತ್ಮವಿಶ್ವಾಸ ಅನ್ನೋದು ಬೆಳೆಯುತ್ತೆ. ಯಾವ ರೀತಿ ಧೈರ್ಯ ಅಂದರೆ ಯಾವುದಾದರೂ ಒಂದು ವಸ್ತುವನ್ನು ಪಡೆಯೋಕೆ ಒಂದು ಹಠ, ಛಲ ಮತ್ತು ಮಾನಸಿಕವಾಗಿ ಸನ್ನಿದ್ಧವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತಹ ಧೈರ್ಯ ಅಂದರೆ ಯಾಕಂದರೆ ಇಲ್ಲಿ ರಾಹು ಲಗ್ನದಲ್ಲಿ ಇರುವುದರಿಂದ ಮುಖ್ಯವಾಗಿ ಇವರಿಗೆ ಒಂದು ಮಾಯೆಯಿಂದ ಕೂಡಿರುವಂತಹ ಒಂದು ಧೈರ್ಯ ಇರುತ್ತೆ. ಇದೇನಿದು ಮಾಯೆಯಿಂದ ಕೂಡಿರುವಂತಹ ಧೈರ್ಯ? ಈ ಮಾಯೆಯಿಂದ ಅಂದರೆ ರಾಹುವಿಂದ ಬರ್ತಾ ಇರುವಂತಹ ಆತ್ಮವಿಶ್ವಾಸ ಯಾವ ರೀತಿ ಇರುತ್ತೆ ಅಂದರೆ ಮುಖ್ಯವಾಗಿ ಒಂದು ಪರದೆ ಅಂದರೆ ಒಂದು ಒರಿಜಿನಾಲಿಟಿಗೆ ಒಂದು ಪರದೆ ಹಾಕಿರುವಂಥ ಒಂದು ಮಾಯೆ ರೀತಿಯಲ್ಲಿರುವಂತಹ ಒಂದು ಪರದೆ ಮೇಲೆ ಇರುವಂತಹ ಒಂದು ಲೇಯರ್, ಆ ಲೇಯರ್ ಅನ್ನೋದು ಈ ಧೈರ್ಯ ಅನ್ನೋದು ಕೂಡ ಲೇಯರ್ ಥರನೇ ಅಂದರೆ ತಾತ್ಕಾಲಿಕವಾಗಿರುತ್ತೆ, ಕ್ಷಣಿಕ ಮಾತ್ರದಲ್ಲೇ ಆಗಿರುತ್ತೆ. ಜಸ್ಟ್ ಕಿತ್ಬಿ ಆಗಬಹುದು. ಅಂದರೆ ಧೈರ್ಯ ಉದಾಹರಣೆ ಏನು ಹೇಳಬೇಕು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ವಿಷಯ ಅಂದರೆ ಒಬ್ಬ ವ್ಯಕ್ತಿ ತಮ್ಮ ಆದಾಯ ಕೈಯಲ್ಲಿ ತುಂಬ ಹಣಕಾಸಿನ ಸಮಸ್ಯೆಗಳು ಇರುತ್ತೆ, ಕೈಯಲ್ಲಿ ಒಂದು 100 ರೂಪಾಯಿ ಕೂಡ ಉಳಿತಾ ಇಲ್ಲ, ಪರ್ಸಲ್ಲಿ ಒಂದು 1000 ರೂಪಾಯಿ ಕೂಡ ₹1000 ಕೂಡ ಇರಲ್ಲ. ಇಂತಹ ವ್ಯಕ್ತಿ ಒಂದು ದೊಡ್ಡ ಕಾರ್ ಶೋರೂಮ್ಗೆ ಹೋಗಿಬಿಟ್ಟು ಬೆಲೆ ಬಾಳುವಂಥ ಲಕ್ಷಾಂತರ ರೂಪಾಯಿ ಕಾರಿನ ಬಗ್ಗೆ ವಿವರ ತಿಳ್ಕೊಳ್ಳೋದು, ಇದು ಎಷ್ಟು ಬೆಳೆಯುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ, ಇದು ಎಷ್ಟು ಪ್ರೈಸ್ ಇದೆ, ಈ ರೀತಿ ಕಾರ್ ಶೋರೂಮ್ಗೆ ಹೋಗಿಬಿಟ್ಟು ಅಂದರೆ ತನ್ನ ತಾಕತ್ತಿಗೆ ಸ್ಥಾಯಿಗೆ ಮೀರಿ ಮಾಡುವಂತಹ ಒಂದು ಉದಾಹರಣೆ. ಎಲ್ಲರನ್ನು ಉದ್ದೇಶ ಮಾಡಿ ಇದೊಂದು ಜಸ್ಟ್ ಉದಾಹರಣೆಯಾಗಿ ನಿಮಗೆ ಎಕ್ಸಾಂಪಲ್ ಆಗಿ ನೀಡ್ತಾ ಇದ್ದೀನಿ. ಈ ರೀತಿ ಧೈರ್ಯ ಒಂದು ಅಂದರೆ ಮೊಂಡು ಧೈರ್ಯ, ತಮ್ಮಲ್ಲಿ ಏನಿದೆ ಇಲ್ದಿದ್ರೂ ಹೋಗಿ ವಿಚಾರ ಮಾಡೋದು. ಅದೇ ರೀತಿ ಅಂದರೆ ಈ ಮಂತ್ ಯಾವ ರೀತಿಯಪ್ಪ ಕಳೆಯೋದು ಅನ್ನುವಂಥ ಸಂದರ್ಭದಲ್ಲಿ ಒಂದು ಆಭರಣ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬೆಲೆ ಬಾಳುವಂಥ ಎಷ್ಟು ಗ್ರಾಮ್ ಇದೆ, ವೇಸ್ಟೇಜ್ ಎಷ್ಟು, ಒಂದು ಕೊಟೇಶನ್ ಹಾಕಿಸ್ಕೊಂಡು ಬರೋದು. ಅಂದರೆ ಒಂದು ನೆಕ್ಲೆಸ್, ಒಂದು ಚೈನ್ ತೊಗೊಳ್ಳೋದು, ಆ ರೀತಿ ಒಂದು ಥರ ಅಂದರೆ ಇವರಿಗೆ ಈ ರೀತಿ ಒಂದು ಧೈರ್ಯ. ಆ ರೀತಿ ಪ್ರದೇಶಕ್ಕೆ ಹೋಗಿ ಒಂದು ದೊಡ್ಡ ಶೋರೂಮ್ ಹೋಗೋದು, ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿ ಆ ರೀತಿ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬರೋದು. ಏನಂದರೆ ಅದೊಂದು ಥರ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಅವರು ಜಾಸ್ತಿಯನ್ನು ಊಹೆ ಮಾಡಿಕೊಳ್ಳೋದು ಅಂದರೆ ತನ್ನ ಸ್ಥಾಯಿಗೆ ಮೀರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಮ್ಮನ್ನು ತಾವು ಜಾಸ್ತಿಯಾಗಿ ಊಹೆ ಮಾಡಿಕೊಳ್ಳುವುದು ಅಂತಲೇ ಹೇಳಬಹುದು. ಯಾಕಂದರೆ ಮೊನ್ನೆ ಮಾರ್ಚ್ 29 ಶನಿ ಬದಲಾವಣೆಯವರೆಗೂ ಈ 5.5 ವರ್ಷದ ಕಾಲ ತುಂಬ ಕಳ್ಕೊಂಡಿದ್ದಾರೆ. ಜೀವನದಲ್ಲಿ ಆರ್ಥಿಕವಾಗಿ ಹಣಕಾಸು ನಷ್ಟ ಆಗಿರೋದಾಗಿರಬಹುದು, ಸುಖ, ನೆಮ್ಮದಿ, ಸಂತೋಷ ಅನ್ನುವಂಥದ್ದು ವಿಷಯಗಳಲ್ಲಿ ಆಗಿರಬಹುದು. ಕುಂಭರಾಶಿಯವರು ತುಂಬ ಕಳ್ಕೊಂಡಿದ್ದಾರೆ. ಅದನ್ನು ಯಾವುದೇ ರೀತಿ ಮತ್ತೆ ಪಡೆಯಬೇಕು, ಮತ್ತೆ ಉನ್ನತವಾಗಿ ಬೆಳೆಯಬೇಕು ಅಂದರೆ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಅನ್ನೋದು ವಿಶ್ವಾಸದಿಂದ ಇವರು ಹೋಗೋದು, ಕೊಟೇಶನ್ ಮಾಡಿಸಿಕೊಳ್ಳೋದು, ಬರ್ತಾ ಇರೋದು. ಖಂಡಿತ ಆ ದಿನ ಬರುತ್ತೆ. ಆ ದಿನ ಹೋಗಿ ಪರ್ಚೇಸ್ ಮಾಡ್ತೀನಿ ಅನ್ನೋದು ಡಿಫ್ರೆಂಟ್. ಬಟ್ ಇಲ್ಲಿ ಇವರು ತಮ್ಮ ಸ್ಥಾಯಿಗೆ ಮೀರಿ, ಸ್ಟೇಟಸ್ಗೆ ಮೀರಿ ಮತ್ತು ಸಾಲಗಳನ್ನ ಮಾಡಿಕೊಂಡು ಬರ್ತಾ ಇರ್ತಾರೆ. ಬೇರೆಯವ್ರ ಹತ್ರ ಹೇಳ್ತಾ ಇರ್ತಾರೆ ಈ ರೀತಿ ತಗೊಂಡಿದ್ದಾರೆ, ಅಯ್ಯೋ ಅದು ಹಳೆ ಮಾಡೆಲ್, ಇವಾಗ ನಾನು ಒಂದು ಮೊನ್ನೆ ನೋಡ್ಕೊಂಡು ಬಂದಿದ್ದೀನಿ, ಬುಕ್ ಮಾಡಿ ಬಂದಿದ್ದೀನಿ, ಅದು ನನ್ನ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅಡ್ವಾನ್ಸ್ ಫ್ಯೂಚರ್ಸ್ ಇದೆ, ಸೊ ಅದು ಕೊಟೇಶನ್ ಕೂಡ ತೊಗೊಂಡು ಬಂದಿದ್ದೀನಿ. ಈ ರೀತಿ ಅಂದರೆ ತಮಗೆ ತಾವೇ ತುಂಬ ಜಾಸ್ತಿ ಹೇಳ್ಕೊಳ್ಳೋದು, ಸ್ನೇಹಿತರ ಜಂಬ ಕೊಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಆ ರೀತಿ ಲಕ್ಷಣಗಳನ್ನು ಈ ರೀತಿ ಹೇಳುವಂತಹ ಮತ್ತು ಮಾಡುವಂತಹ ಧೈರ್ಯವನ್ನು ರಾಹುಗ್ರಹವು ಕುಂಭರಾಶಿಯವರಿಗೆ ಒಂದು ವಿಷಯವನ್ನು ವಿಮರ್ಶನೆ ಮಾಡ್ತಾ ಇರ್ತಾರೆ. ಒಂದು ಕಾಸ್ಟ್ಲಿ ಬೈಕ್ ಬರುತ್ತೆ, ಬೈಕ್ ನೋಡಿಬಿಟ್ಟು ಅದರಲ್ಲಿ ಸಮಥಿಂಗ್ ಅಯ್ಯೋ ಈಗ
ಅಯ್ಯೋ ಇದು ಹಳೇದು, ನಾನು 2 ಇಯರ್ಸ್ ಬ್ಯಾಕ್ ಆವಾಗಲೇ ನೋಡ್ಕೊಂಡು ಬಂದಿದ್ದೆ, ಬಟ್ ಈಗ ಜಸ್ಟ್ ಇದಕ್ಕಿನ ಮೇಲೆ ಇನ್ನೂ ಹೊಸ ಗಾಡಿ ಬರ್ತಾ ಇದೆ ಅಂತ ಬಿಡ್ತಾ ಇದ್ದಾರೆ ಅಂತ ಅದನ್ನು ಬುಕ್ ಮಾಡ್ತೀನಿ. ಈ ರೀತಿ ಪ್ರತಿಯೊಂದು ವಿಷಯವನ್ನು ಇವರು ಅಂದರೆ ಬೇರೆಯವರ ಅಂದರೆ ಅಪೋಸಿಟ್ ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡೋದು ಅಂತ ಹೇಳಬಾರ್ದು. ಅಂದರೆ ಅವರಿಗಿನ್ನ ಮೀರಿ ನಾನು ಮತ್ತೊಂದು ತೊಗೊಳ್ತೀನಿ, ಮತ್ತೊಂದು ನೋಡಿದ್ದೀನಿ, ಎಲ್ಲ ವಿಷಯಗಳನ್ನು ಅನ್ನೋ ರೀತಿಯಲ್ಲಿ ಅಂದರೆ ಆ ರೀತಿ ವಿಷಯಗಳನ್ನು ಕವರ್ ಮಾಡ್ತಾ ಇರ್ತಾರೆ. ಈ ರೀತಿ ವಿಷಯಗಳಿಂದ ಯಾಮರಿಸ್ತಾ ಇರ್ತಾರೆ. ಅಂದರೆ ಈ ಕೇಳುವಂತಹ ವ್ಯಕ್ತಿ ಅಮಾಯಕನಾಗಿದ್ದರೆ ಇವರ ವಿಷಯಗಳನ್ನು ನಂಬ್ತಾರೆ. ಬಟ್ ಸ್ವಲ್ಪ ಇವರ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿ ಮುಖ ಅಂದರೆ ಈ ರೀತಿ ಹೇಳುವಂಥ ವಿಷಯಗಳಿಗೆ ಗಮನ ಕೊಡಲ್ಲ. ಆ ರೀತಿ ವರ್ತನೆ ಮಾಡ್ತಾ ಇರ್ತಾರೆ ಕುಂಭರಾಶಿಯವರು. ಇನ್ನು ಅವರೇ ತುಂಬ ಜಾಸ್ತಿಯಾಗಿ ಹೇಳ್ಕೊಳ್ಳೋದು, ಅವರ ಬಗ್ಗೆ ಜಾಸ್ತಿ ಈ ರೀತಿ ವಿಷಯಗಳನ್ನು ಉತ್ಪ್ರೇಕ್ಷವಾಗಿ ಹೇಳ್ಕೊಳ್ಳೋದು ಅನ್ನೋದು ನಡೀತಾ ಇರುತ್ತೆ. ಇವರು ಮಾಡುವಂತಹ ಪ್ರಯತ್ನಗಳು ಅಷ್ಟೇ, ಇವರು ಹೋಗುವಂತಹ ಜಾಗಗಳು ಅಷ್ಟೇ. ತಮ್ಮ ಸ್ಥಾಯಿ ಏನು, ತಮಗೆ ಇರುವಂತಹ ಇನ್ಕಮ್ ಏನು, ಸಾಲಗಳು ಏನಾದರೂ ಇದೆಯಾ, ನೋಡ್ತಾ ಇರುವಂತಹ 30 ಲಕ್ಷ ಕಾರ್ಗೆ ತಕ್ಕಂತೆ ನಮಗೆ ಆದಾಯ ಇದೆಯಾ ಅನ್ನುವುದೆಲ್ಲವೂ ಸೈಡ್ಗೆ. ಬಟ್ ರಾಹು ಈ ರೀತಿ ಒಂಥರ ಒಂದು ಮೊಂಡು ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಈ ಕುಂಭರಾಶಿಯವರಿಗೆ ನೀಡ್ತಾ ಇರುತ್ತೆ. ಇನ್ನು ಬಾರ್ಗಿಂಗ್ಸ್ ಮಾಡ್ತಾ ಇರ್ತಾರೆ. ಇದು ಯಾಕೆ ಇಷ್ಟೊಂದು ಯಾಕೆ, ಮತ್ತು ಆ ಪ್ಲೇಸ್ಗಳಿಗೆ ಹೋಗಿಬಿಟ್ಟು ಒಂದು 15 ಲಕ್ಷ ಕಾರ್ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಇಷ್ಟೊಂದು ಯಾಕೆ, ಸ್ವಲ್ಪ ಕಮ್ಮಿ ಮಾಡಿ ಕೊಟೇಶನ್ ಹಾಕಿ ಬೇರೆ ಶೋರೂಮ್ಗೆ ಹೋಗಿದೆ. ಅವರು ಈ ರೀತಿ ಕಮ್ಮಿ ಮಾಡ್ತೀವಿ ಅಂತ ಹೇಳಿದರೆ ಈ ರೀತಿ ಏನೋ ಒಂದು ವಿಷಯದಿಂದ ಅವರ ಹತ್ರ ಒಂದು ಬಾಲ್ ಮಾಡೋದು ಕೊಡ್ತಾ ಇರ್ತಾರೆ. ನೋವೇ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಈ ರೀತಿ ತಮ್ಮನ್ನು ತಾವು ಜಾಸ್ತಿಯಾಗಿ ಧೈರ್ಯದಿಂದ ಪ್ರಯತ್ನ ಅನ್ನೋದು ಮಾಡ್ತಾ ಇರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಕೆಲವೊಂದು ವಿರುದ್ಧವಾಗಿ ಇವರು ಮಾಡಿದಂತಹ ಪ್ರಯತ್ನಗಳು, ಅದು ಟ್ಯಾಕ್ಸ್ ಪೇ ಮಾಡದೇ ಇರೋದು, ಟ್ಯಾಕ್ಸ್ ಇದು ಮಾಡೋದು, ಅಥವಾ ಯಾವುದೇ ಅನುಮೋದನೆ ಅಥವಾ ಅಪ್ರೂವಲ್ ಇಲ್ಲದೆ ಒಂದು ಲೇಔಟ್ ಪ್ಲಾನ್ ಮಾಡೋದು, ಒಂದು ಗೃಹ ನಿರ್ಮಾಣ, ಪ್ಲಾಟ್ ತಗೊಳ್ಳೋದು, ಪ್ಲಾಟ್ ಮಾಡೋದು, ಏನು ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮೊಂಡು ಧೈರ್ಯ. ಈ ರೀತಿ ಅಂದರೆ ಕಾನೂನಿಗೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧವಾಗಿ, ನೈತಿಕತೆಗೆ ವಿರುದ್ಧವಾಗಿ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅವರು ಆ ರೀತಿಯಂತ ಇವರು ಏನಾದರೂ ಅಪ್ರಾಮಾಣಿಕರ ನೋವು, ಪ್ರಾಮಾಣಿಕತೆ ಇದೆ. ಮೊನ್ನೆಯವರೆಗೂ ಮಾರ್ಚ್ 29ರವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಪ್ರಾಮಾಣಿಕತೆ ಇದ್ದಾರೆ, ತ್ಯಾಗದಲ್ಲಿ. ಬಟ್ ಈಗ ಯಾಕೆ ಈ ರೀತಿ ಈ ಆಲೋಚನೆಗಳು ಬರ್ತಾ ಇದೆ ಅಂದರೆ ಜನ್ಮದಲ್ಲಿ ರಾಹು ಸಂಚಾರ ಇರೋದ್ರಿಂದ ಈ ರೀತಿ ವಿಷಯಕ್ಕೆ ಹೇಳ್ತಾ ಇರ್ತಾರೆ. ಅಂದರೆ ಯಾವುದನ್ನು ತಾವು ಇಂದಿನ ದಿನಗಳಲ್ಲಿ ಕಳ್ಕೊಂಡಿದ್ದಾರೋ, ಯಾವುದೇ ಒಂದು ರೀತಿಯಲ್ಲಿ ಇವರು ಧರ್ಮನೋ ಅಧರ್ಮನೋ ಗೊತ್ತಿಲ್ಲ, ನಾನು ಕಳ್ಕೊಂಡಿರೋದನ್ನು ಮತ್ತೆ ಹಿಂಗೆ ಪಡೆಯಬೇಕು, ನನ್ನ ಕೈ ಸೇರಬೇಕು ಇರುವಂತಹ ಒಂದು ಆಸೆ ಇವರದು. ಲಿಮಿಟೇಷನ್ ಮತ್ತು ಲಿಮಿಟ್ಲೆಸ್ ಆಗಿರುತ್ತೆ. ಈ ರೀತಿ ಒಂದು ಹಠಕ್ಕೆ ಹೇಳಿಸುವಂಥ ಮಾಡುತ್ತೆ. ಆದ್ದರಿಂದ ಕೆಲವೊಂದು ಅತಿಯಾಸೆ, ದುರಾಸೆಗಳು ಮತ್ತು ಹುಡುಕಿಕೊಳ್ಳೋದು, ಈ ರೀತಿ ಪ್ರಯತ್ನಗಳು ಮಾಡೋದಕ್ಕೆ ಈ ರೀತಿ ರಾಹು ಅನ್ನೋದು ಪ್ರಚೋದನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಯಾವುದೇ ವಿಷಯಕ್ಕೆ ಕುಂಭರಾಶಿಯವರಿಗೆ ಕಷ್ಟಗಳೇನು ಹೊಸದಲ್ಲ, ಚಾಲೆಂಜಸ್ಸು ಹೊಸದಲ್ಲ, ನಿರಾಶೆಗಳು ನಿಮಗೆ ಹೊಸದಲ್ಲ. ಆದ್ದರಿಂದ ಕೆಲವೊಂದು ವ್ಯಕ್ತಿಗಳು ಅಂದರೆ ಆ ರೀತಿ ಮಾಡ್ತಾ ಇರ್ತಾರೆ. ಬಟ್ ಅವರು ನೋಡಿರುವಂತಹ ನೋವು, ಕಷ್ಟ, ಅವಮಾನ ಈ ರೀತಿ ಮಾಡುವುದಕ್ಕೆ, ಈ ರೀತಿ ವರ್ತನೆ ಮಾಡುವುದಕ್ಕೆ ರಾಹು ಗ್ರಹ ಅನುಕೂಲ. ರಾಹು ಗ್ರಹದ ಮುಖಾಂತರ ಈ ರೀತಿ ವರ್ತನೆ ಇರಬಹುದು. ಬಟ್ ಸ್ವಾಭಾವಿಕವಾಗಿ ಇವರು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದರ ಎಫೆಕ್ಟ್ ಪಡೆಯಬಹುದು. ಯಾಕಂದರೆ ರಾಶಾಧಿಪತಿ ಶನಿ ಇವರಿಗೆ ಯಾವುದನ್ನು ಅನಾಮತ್ತಾಗಿ ಅಥವಾ ಅದೃಷ್ಟವಾಗಿ ಬರುವುದಿಲ್ಲ. ಇವರು ಕಷ್ಟಪಟ್ಟು ದುಡಿಬೇಕು. ಕರ್ಮಕಾರಕ, ಧರ್ಮಪಾರಕ ಆಗಿರುವಂತಹ ಶನಿ ಮಹಾತ್ಮ ಇವರ ಕಷ್ಟಗಳನ್ನು ಮೀರಿ ಕೊಡುವಂತಹ ಫಲಗಳು ಇರುತ್ತೆ. ಆದ್ದರಿಂದ ಇವರಿಗೂ ಗೊತ್ತು. ಆದರೆ ತಮ್ಮನ್ನು ತಾವೇ ಜಾಸ್ತಿ ಹೇಳಿಕೊಳ್ಳುವುದರಿಂದ ಈ ರೀತಿ ಮಾಯೆ ಅನ್ನೋದು ಆವರಿಸಿಕೊಂಡಿರುತ್ತೆ. ಈ ಪಂಚಮ ಸ್ಥಾನದಲ್ಲಿ ಇರುವಂತಹ ಪಂಚಮ ಗುರು ಮಹಾಶಯ ಮತ್ತು ಪಂಚಮ ಸ್ಥಾನದಲ್ಲಿರುತ್ತೆ. ನವ ದೃಷ್ಟಿಯನ್ನು, ಭಾಗ್ಯ ದೃಷ್ಟಿಯನ್ನು ನೀಡ್ತಾ ಇರೋದ್ರಿಂದ ತುಂಬ ಇವರು ಮಾಡುವಂಥ ಕೆಲಸಗಳಲ್ಲಿ ಅಂದರೆ ಯೋಚನೆಗಳು ಅದೇ ರೀತಿ ಇರುತ್ತೆ. ಬಟ್ ಮಾಡುವಂತಹ ಪ್ರತಿಯೊಂದು ವಿಷಯದಲ್ಲಿ, ಪ್ರಯತ್ನದಲ್ಲಿ, ಇವರು ಮಾಡುವಂಥ ಕೆಲಸಗಳಲ್ಲಿ ಒಂದು ನಿಬದ್ಧತೆ ಇರುತ್ತೆ, ಒಂದು ಪ್ರಾಮಾಣಿಕತೆ ಇರುತ್ತೆ, ನ್ಯಾಯ ಇರುತ್ತೆ. ಆದ್ದರಿಂದ ಇವರನ್ನು ಈ ರೀತಿ ಸ್ವಭಾವದಿಂದ ಈ ರೀತಿ ಮಾಡುವುದರಿಂದ ಇವರನ್ನು ನಾವು ಅಪ್ರಾಮಾಣಿಕರು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಇವರು ಯಾವುದೇ ವಿಷಯವನ್ನು ಕೈ ಹಿಡಿದರೋ ಅನ್ನೋದನ್ನು ಪ್ರಾಮಾಣಿಕವಾಗಿ, ನ್ಯಾಯಯುತವಾಗಿ ಕಂಪ್ಲೀಟ್ ಮಾಡ್ತಾರೆ. ತನ್ನ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶುಕ್ರನ ಅನುಗ್ರಹದಿಂದ ಇವರಿಗೆ ಒಳ್ಳೆಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಉತ್ತಮ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳ ಪರಿಚಯ, ಸಹಕಾರ ಅನ್ನೋದು ಇವರ ವೃತ್ತಿ, ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗಿ ಇವರಿಗೆ ಸಪೋರ್ಟ್ ಕೊಡುತ್ತೆ. ಅವರ ಸಹಕಾರದಿಂದ ಕೆಲವೊಂದು ವಿಷಯಗಳಲ್ಲಿ ಧನಾಗಮನವಾಗಿರಬಹುದು ಅಥವಾ ಉತ್ತಮವಾಗಿರುವಂಥ ಅವಕಾಶಗಳು ಪಡೆಯುವುದಕ್ಕೆ ಆಗಿರಬಹುದು.
ಕುಂಭರಾಶಿಯವರಿಗೆ ಇವರ ಪರಿಚಯ ಅನ್ನೋದು ಸಾಕಷ್ಟು ವಿಷಯಗಳಲ್ಲಿ ಸಹಕಾರವನ್ನು ನೀಡುತ್ತೆ. ಹೊಸ ಪರಿಚಯಗಳು, ಸ್ನೇಹ, ಇದರ ಮುಖಾಂತರ ಇವರಿಗೆ ಹೊಸ ಜೀವನವನ್ನು ಆರಂಭ ಈಗೀಗ ಮಾಡ್ತಾ ಇದ್ದಾರೆ. 5.5 ವರ್ಷದ ನಂತರ ಹೊಸ ಕನಸುಗಳೊಂದಿಗೆ, ಹೊಸ ಆಶೆಗಳೊಂದಿಗೆ ಕಳ್ಕೊಂಡಿದ್ದು ಮತ್ತೆ ಯಾವುದು ರೀತಿಯಾಗಿ ಪಡಿಬೇಕು ಅನ್ನುವಂಥ ಒಂದು ಛಲದಿಂದ ಹೊಸ ಜೀವನವನ್ನು ಆರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಶುಕ್ರನ ಅನುಗ್ರಹ ಆಗಿರಬಹುದು, ಗುರುವಿನ ನವಮ ವೀಕ್ಷಣ ಅನ್ನೋದು ಅನುಕೂಲವಾಗಿರುತ್ತೆ. ಚತುರ್ಥ ಸ್ಥಾನದಲ್ಲಿ ನಿರ್ಮಾಣವಾಗಿರುವಂಥ ಈ ಬುಧಾದಿತ್ಯ ಯೋಗದಿಂದ ಕೆಲವೊಂದು ದಿನಗಳು ಜೂನ್ ಮಾಸದಲ್ಲಿ ಕುಂಭರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಈ ಕಾಲೇಜಲ್ಲಿ ಅಂದರೆ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದಾಗಿರಬಹುದು, ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ಸಂಬಂಧಪಟ್ಟ ಏನಾದರೂ ಬ್ಯಾಂಕ್ ಲೋನ್ ಸಿಗೋದು ಅಥವಾ ಮೆರಿಟ್ ಸ್ಕಾಲರ್ಶಿಪ್ ಪಡೆಯೋದು, ಈ ಒಳ್ಳೆಯ ವಿಷಯಗಳು ಅನ್ನೋದು ಈ ಕುಂಭರಾಶಿಯವರಿಗೆ ನಡೀತಾ ಇರುತ್ತೆ. ಸೊ ತುಂಬ ಜನ ಕುಂಭರಾಶಿಯವರು ಸ್ವಂತ ಮನೆ ನಿರ್ಮಾಣ ಅನ್ನೋದು ಕಂಪ್ಲೀಟ್ ಮಾಡಿ ಮನೆ ಬದಲಾವಣೆ ಅನ್ನೋದು ಅಥವಾ ಸ್ವಂತ ಮನೆಗೆ ಮರಳಿ ಹೋಗುವುದು ಅಥವಾ ಸ್ವಂತ ಮನೆ ಗೃಹ ಪ್ರವೇಶ ಮಾಡುವುದು, ಈ ರೀತಿ ಶುಭ ವಿಷಯಗಳು ಅನ್ನೋದು ಕುಂಭರಾಶಿಯವರಿಗೆ ಗೋಚರವಾಗ್ತಾ ಇದೆ. ಇನ್ನು ಷಷ್ಠಮ ಭಾವದಲ್ಲಿ ಋಣ ರೋಗ ಶತ್ರುಸ್ಥಾನವಾಗಿರುವಂಥ 6ನೇ ತಾರೀಕಿನವರೆಗೂ ಕುಜ 6ನೇ ಮನೆಯಲ್ಲಿ ಇರ್ತಾರೆ. ಆಮೇಲೆ ಸಪ್ತಮಕ್ಕೆ ಹೋಗ್ತಾರೆ. 6ನೇ ಸ್ಥಾನದಲ್ಲಿರುವಂಥ ಕುಜ ಮುಖಾಂತರ 6ನೇ ತಾರೀಕಿನವರೆಗೂ ಅಂದರೆ ಜೂನ್ 6ರವರೆಗೂ ಏನಾದರೂ ಕೋರ್ಟ್ ಸಮಸ್ಯೆಗಳಿದ್ದರೆ, ಹಣಕಾಸಿನ ಸಮಸ್ಯೆಗಳಿದ್ದರೆ ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಏನಾದರೂ ವಾಯುಮಾನಗಳು ಸಮಸ್ಯೆಗಳು, ಡಿಫ್ರೆಂಟ್ ಟೈಪ್ ಆಫ್ ಒಪಿನಿಯನ್ಸ್, ಆ ರೀತಿ ಏನಾದರೂ ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ಅವೆಲ್ಲವೂ ಬಗೆಹರಿಯುತ್ತೆ. ಇನ್ನು ಜೂನ್ ನಂತರ ಈ ಸಪ್ತಮದಲ್ಲಿ ಕುಜ ಬರೋದ್ರಿಂದ ಇಲ್ಲಿ ಸ್ವಲ್ಪ ವಾಹಕ ಪ್ರಯತ್ನಗಳಿಗೆ ಸ್ವಲ್ಪ ಆತಂಕಗಳು ಮತ್ತು ಆಗುವುದು ಮತ್ತು ಸಂಬಂಧಗಳು ಬಂದಿರೋದು ಕೊನೆ ಅಂಕದಲ್ಲಿ ಕ್ಯಾನ್ಸಲ್ ಆಗೋದು, ಈ ರೀತಿ ಒಟ್ಟಾರೆ ಹೇಳಬೇಕು ಅಂದರೆ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ತುಂಬಾ ಪ್ರತಿಕೂಲವಾಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.